ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಕ್ರಿಪ್ಟೋ ಮಾರ್ಕೆಟ್ ವರ್ಸಸ್ ಸ್ಟಾಕ್ ಮಾರ್ಕೆಟ್. ಸುಮಾರು ಜನ ಇವಾಗ ಲೇಟೆಸ್ಟ್ ಟ್ರೆಂಡ್ ಅಂತ ಹೇಳ್ತಾರೆ. ಅದಲ್ಲದೆ ನಮ್ಮ ಅಮೇರಿಕನ್ ಪ್ರೆಸಿಡೆಂಟ್ ಟ್ರಂಪು ಕೂಡ ಫ್ಯೂಚರ್ ಅಂತ ಕೂಡ ಹೇಳ್ಬಿಟ್ಟಿದ್ದಾರೆ. ಇಟ್ ಈಸ್ ಒನ್ ಆಫ್ ದ ಫ್ಯೂಚರ್ ಕ್ರಿಪ್ಟೋ ಮಾರ್ಕೆಟ್ ಅಂತ ಹೇಳಿದ್ದಾರೆ. ಕ್ರಿಪ್ಟೋ ಮಾರ್ಕೆಟ್ಗೂ ಮತ್ತು ಸ್ಟಾಕ್ ಮಾರ್ಕೆಟ್ಗೂ ಏನು ಡಿಫ್ರೆನ್ಸಸ್ಸು, ನಾವು ಇಂಡಿಯನ್ಸ್ ಟ್ರೇಡ್ ಮಾಡ್ಬೋದಾ ಅನ್ನೋದನ್ನ ಒನ್ ಬೈ ಒನ್ ನಾವು ಡಿಫ್ರೆನ್ಸಸ್ ನೋಡ್ತಾ ಹೋಗೋಣ ಅಂತೆ. ಬೇಸಿಕಲಿ ಕ್ರಿಪ್ಟೋ ಅನ್ನೋದು ಏನಪ್ಪ ಅಂದರೆ ಡಿಜಿಟಲ್ ಕರೆನ್ಸಿನ ನಾವು ಟ್ರೇಡ್ ಮಾಡ್ಬೋದು. ಅದರಲ್ಲಿ ಎಲ್ಲರಿಗೂ ಗೊತ್ತಿರೋವಂಥ ಮುಖ್ಯವಾದ ಒಂದು 4-5 ಕಾಯಿನ್ ಹೇಳ್ತೀನಿ. ಮೊದಲನೇದು ಬಿಟ್ ಕಾಯಿನ್, ಇಥೇರಿಯಂ, ಸೊಲಾನೋ, ಡೋಜ್ ಕಾಯಿನ್. ಆ ಥರ ಸುಮಾರು ಮೋರ್ ದೆನ್ 10,000 ಕಾಯಿನ್ಸ್ಗಳಿದೆ. ಕ್ರಿಪ್ಟೋ ಕಾಯಿನ್ನ ನಾವು ಯಾವ ಥರ ಟ್ರೇಡ್ ಮಾಡ್ಬೋದು, ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲಿ ಏನು ಇದಕ್ಕೂ ಏನು ವ್ಯತ್ಯಾಸ, ಒನ್ ಬೈ ಒನ್ ನೋಡ್ತಾ ಬರೋಣ ಅಂತೆ. ಮೊದಲನೇದಾಗಿ ರೆಗ್ಯುಲೇಷನ್ಸ್ ಅಂತ ಹೇಳ್ತಾರೆ. ಕ್ರಿಪ್ಟೋ ಮಾರ್ಕೆಟ್ ಈಸ್ ಅನ್ರೆಗ್ಯುಲೇಟೆಡ್ ಮತ್ತು ಸ್ಟಾಕ್ ಮಾರ್ಕೆಟ್ ಈಸ್ ರೆಗ್ಯುಲೇಟೆಡ್. ಈಗ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಒಂದು ಬ್ರೋಕರೇಜ್ ಫರ್ಮಲ್ಲಿ ನಾನು ಒಂದು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿಬಿಟ್ಟು ಟ್ರೇಡಿಂಗ್ ಮಾಡ್ತಾ ಇರ್ತೀನಿ ಅಂತ ಅಂದ್ಕೊಳ್ಳಿ. ಕಂಪ್ಲೀಟ್ ಅನ್ಎಥಿಕಲ್ ಪ್ರಾಕ್ಟೀಸ್ ಆಗದಿರೋ ಥರ ನೋಡ್ಕೊಳ್ಳೋದು. ಡಿಮ್ಯಾಟ್ ಅಕೌಂಟ್ ಓಪನ್ ಆದಮೇಲೆ ಕಂಪ್ಲೀಟು ನಮ್ಮ ಟ್ರೇಡಿಂಗ್ದು ಆಗಿರುವಂಥ ಪ್ರತಿಯೊಂದು ಶೇರ್ಸು ಡಿಮ್ಯಾಟ್ ಅಕೌಂಟಿಗೆ ಕ್ರೆಡಿಟ್ ಆಗುವಂಥದ್ದು, ಪ್ರತಿಯೊಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದು ಸೆಬಿಯ ಮೇನ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದೇ ಥರ ನಾವೇನಾದರೂ ಕ್ರಿಪ್ಟೋ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಯಾವುದೋ ಒಂದು ಬ್ರೋಕಿಂಗ್ ಫರ್ಮಲ್ಲಿ ನಾವು ಅಕೌಂಟ್ನ ಓಪನ್ ಮಾಡಿದ್ರೆ ಏನೂ ಗ್ಯಾರಂಟಿ ಇಲ್ಲ. ಅಕಸ್ಮಾತ್ ನಮ್ಮ ಪೇಔಟ್ಸು ಬ್ರೋಕರ್ ಕೊಡಲಿಲ್ಲ ಅಂತ ಅಂದ್ಕೊಳ್ಳಿ, ಯಾವುದೇ ಥರ ಕೇಸ್ ಹಾಕಿ ಅದನ್ನು ತೊಗೊಳ್ಲಿಕ್ಕೆ ಬರೋದಿಲ್ಲ. ಗೌರ್ಮೆಂಟ್ ಯಾವುದೇ ಥರ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದಿಲ್ಲ. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಸೇಫ್ ಅಂತ ಇದೆ. ಪ್ರತಿಯೊಂದು ನೀವು ಮಾಡುವಂಥ ಶೇರ್ಸು ಎಲ್ಲಪ್ಪ ಇರುತ್ತೆ ಅಂದರೆ ಡಿಮ್ಯಾಟ್ ಅಕೌಂಟಲ್ಲಿ ಇರುತ್ತೆ. ಇನ್ ಕೇಸ್ ಬ್ರೋಕರೇಜ್ ಫರ್ಮು ಮುಚ್ಕೊಂಡು ಹೋದ ಅಂದ್ರೂ ಕೂಡ ನಮ್ಮ ಶೇರ್ಸ್ ಪ್ರತಿಯೊಂದು ಕೂಡ CDL, SL ಮತ್ತು NSDL ಅಲ್ಲಿ ಇರುತ್ತೆ. ಆದರೆ ಇಲ್ಲಿ ಹೈ ಫ್ರೀಡಮ್ ಬಟ್ ರಿಸ್ಕಿ, ಅಂದರೆ ಫ್ರೀಡಮ್ ಸಿಕ್ಕಾಪಟ್ಟೆ ಇದೆ. ಅಂದರೆ ಯಾವ ಕರೆನ್ಸಿನ ಎಲ್ಲಿ ಬೇಕಾದ್ರೆ ತೊಗೋಬೋದು, ಹೆಂಗೆ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೋಬೋದು. ಆದರೆ ಸಿಕ್ಕಾಪಟ್ಟೆ ರಿಸ್ಕ್ ಇರುತ್ತೆ. ಇನ್ ಕೇಸ್ ಆ ಬ್ರೋಕರೇಜ್ ಫರ್ಮು ನಮಗೆ ಟ್ರೇಡ್ ಮಾಡಲಿಕ್ಕೆ ಆಪರ್ಚುನಿಟಿ ಕೊಡಲಿಲ್ಲ ಅಥವಾ ಪೇಔಟ್ಸ್ ಕೊಡಲಿಲ್ಲ ಅಂದರೆ 100% ನಿಮ್ಮ ಕ್ಯಾಪಿಟಲ್ ವಾಪಸ್ ಬರೋಕ್ಕೆ ಯಾವುದೇ ಥರ ಗ್ಯಾರಂಟಿ ಇಲ್ಲ. ಎರಡನೇದಾಗಿ ಪ್ರಾಫಿಟ್ ಪೊಟೆನ್ಷಿಯಲ್, ಹೈ ರಿಸ್ಕ್ ಹೈ ರಿಟರ್ನ್ಸ್ ಅಂತ ಹೇಳ್ತಾರೆ. ಸ್ಟಡಿ ರಿಸ್ಕ್ ಮತ್ತು ಲಾಂಗ್ ಟರ್ಮ್ ಗ್ರೋತ್ ಅಂತ ಹೇಳ್ತಾರೆ. ಸ್ಟಾಕ್ ಮಾರ್ಕೆಟಲ್ಲಿ ನಮಗೆ ಕನ್ಸಿಸ್ಟೆಂಟಾಗಿ ಮಾರ್ಕೆಟ್ ಬುಲ್ಲಿಶ್ ಆಗ್ತಾ ಇತ್ತು ಅಂದರೆ ವಿ ವಿಲ್ ಬಿ ಏಬಲ್ ಟು ಜನರೇಟ್ ಕಾಂಪೌಂಡೆಡ್ ರಿಟರ್ನ್ಸು. ಇದುವರೆಗೂ ನಿಫ್ಟಿ ಅಂತ ತೊಗೊಂಡ್ರೆ ಅರೌಂಡ್ 15% CAGR ಕೊಟ್ಟಿದೆ ಅಂತ ಹೇಳ್ತಾರೆ. ಸೇಫಾಗಿ ನಿಧಾನಕ್ಕೆ ಕನ್ಸಿಸ್ಟೆಂಟ್ಲಿ ಕಂಪನಿಗಳು ಪರ್ಫಾರ್ಮ್ ಮಾಡ್ತಾ ಬಂತು ಅಂದರೆ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ರಿಟರ್ನ್ಸ್ನ ನಾವು ಕಾಣ್ಬೋದು. ಆದರೆ ಕ್ರಿಪ್ಟೋ ಮಾರ್ಕೆಟಲ್ಲಿ ನಾವು ಕಾಣುವಂಥ ರಿಸಲ್ಟ್ಸು ಅದು ನಮಗೆ ಊಹಿಸ್ಲಿಕ್ಕೂ ಆಗಲ್ಲ. ಎಸ್ಪೆಷಲಿ ಬರೀ ಬಿಟ್ ಕಾಯಿನ್ ಅಂತ ತೊಗೊಂಡಾಗ ಕೆಲವರು 200%, 250%, 2000% ಈ ಥರ ಎಲ್ಲ ಮಾತಾಡ್ತಾರೆ. ಸರ್ ನಾನು 1 ಪೈಸೆಗೆ ತೊಗೊಂಡಿದ್ದೆ, ಇವಾಗ ಅದು 2 ಲಕ್ಷ ಆಗಿದೆ. ಸರ್ ನಾನು 1 ರೂಪಾಯಿಗೆ ತೊಗೊಂಡಿದ್ದೆ, ಇವಾಗ ಅದು 1,23,000 ಆಗಿದೆ. ಈ ಥರ ಎಲ್ಲ ಎಷ್ಟೊಂದು ಕಥೆಗಳು ಹೇಳ್ತಾರೆ. ಸೊ ಹಾಗಾಗಿ ಕ್ರಿಪ್ಟೋ ಮಾರ್ಕೆಟಲ್ಲಿ ಹೈ ರಿಸ್ಕ್ ಮತ್ತು ಹೈ ರಿವಾರ್ಡ್ ಇದೆ. ಹಾಗಾಗಿ ಎಷ್ಟೊಂದು ಜನ ಏನು ಮಾಡಿದರು ಅಂದರೆ ಸ್ಟಾಕ್ ಮಾರ್ಕೆಟಿಂದ ಫಂಡ್ಸ್ನ ವಿಡ್ರಾ ಮಾಡಿ ತೊಗೊಂಡೋಗಿ ಕ್ರಿಪ್ಟೋ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡಿರುವಂಥ ಸುಮಾರು ಕಥೆಗಳಿದೆ. ನೆಕ್ಸ್ಟ್ ನೋಡೋಣ, ಟ್ರೇಡಿಂಗ್ ಅವರ್ಸ್. ಸ್ಟಾಕ್ ಮಾರ್ಕೆಟ್ ಬಂದು 9:15 ಇಂದ 3:15 ಪಕ್ಕ ಗೌರ್ಮೆಂಟ್ ಕೆಲಸ ಇದ್ದಂಗೆ. ಮಂಡೇ ಟು ಫ್ರೈಡೇ ಎಲ್ಲ ಗೌರ್ಮೆಂಟ್ ಹಾಲಿಡೇಸು ರಜಾ, ಪ್ರತಿಯೊಂದು ಫೆಸ್ಟಿವಲ್ಸು ರಜಾ, ಸ್ಯಾಟರ್ಡೆ ಸಂಡೇ ರಜಾ. ಆದರೆ ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅಂತ ಹೇಳ್ತಾರಲ್ಲ, ಆ ಥರ ಕ್ರಿಪ್ಟೋ ಮಾರ್ಕೆಟ್ ಬಂದ್ಬಿಟ್ಟು 24 ಗಂಟೆನೂ ಓಡುತ್ತೆ, 7 ದಿವಸನೂ ಓಡುತ್ತೆ. ನೆವರ್ ಕ್ಲೋಸಿಂಗ್ ಮಾರ್ಕೆಟ್. ಬೆಳಗ್ಗೆ 12 ಗಂಟೆಗೆ ಟ್ರೇಡ್ ಮಾಡಿರಿ, ಅದೇ ವಾಲಟಾಲಿಟಿ ಇರುತ್ತೆ. ರಾತ್ರಿ 12 ಗಂಟೆಗೆ ಟ್ರೇಡ್ ಮಾಡಿರಿ, ಅದೇ ವಾಲಟಾಲಿಟಿ ಇರುತ್ತೆ. ಅಂಥ ಕರೆನ್ಸಿಗಳು ನಿಮಗೆ ಕ್ರಿಪ್ಟೋ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. 24/7 ಓಡುತ್ತೆ. ನೆಕ್ಸ್ಟ್ ಡಿಫ್ರೆನ್ಸ್ ಏನು ನೋಡೋಣ ಬನ್ನಿ. ಟ್ಯಾಕ್ಸೇಷನ್ ಅಂತ ತಗೊಂಡಾಗ ಈಗ ಸದ್ಯಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಡೈರೆಕ್ಟಾಗಿ ಯಾರು ಕ್ರಿಪ್ಟೋ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ, ಡೈರೆಕ್ಟಾಗಿ 30%ಗಳ ಟ್ಯಾಕ್ಸ್ನ ಕಟ್ಟಿ ಪ್ಲಸ್ 1% TDSನ ಡಿಡಕ್ಟ್ ಮಾಡ್ಕೊಳ್ರಿ ಆ್ಯಂಡ್ ಲೀಗಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸ್ಟಾಕ್ ಮಾರ್ಕೆಟಲ್ಲಿ ಏನಪ್ಪ ಅಂದರೆ ನಾವು 365 ದಿವಸಕ್ಕಿಂತ ಜಾಸ್ತಿ ಶೇರ್ಸ್ನ ಹೋಲ್ಡ್ ಮಾಡಿಕೊಂಡ್ರೆ 12.5% ಅಂದರೆ 10 to 15% ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಇರುತ್ತೆ. ಶಾರ್ಟ್ ಟರ್ಮ್ ನಾವೇನಾದ್ರು ಟ್ರೇಡ್ ಮಾಡಿದ್ರೆ 20% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಇದು ಒನ್ ಮೋರ್ ಮೇಜರ್ ಡಿಫ್ರೆನ್ಸ್. ಬೆಸ್ಟ್ ಫಾರ್ ಅಂದರೆ ಯಾರು ಇದನ್ನು ಟ್ರೇಡ್ ಮಾಡ್ಬೋದು ಅಂದರೆ, ಈಗ ನಾನು ತುಂಬ ರಿಸ್ಕಿ ಟ್ರೇಡಿಂಗ್ ಮಾಡ್ತೀನಿ, ನನಗೆ ಟೆಕ್ನಿಕಲ್ ಅನಾಲಿಸಿಸ್ ಚೆನ್ನಾಗಿ ಬರುತ್ತೆ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಬರುತ್ತೆ, ಕ್ಯಾಂಡಲ್ ಸ್ಟಿಕ್ಸ್ನ ಓದ್ಲಿಕ್ಕೆ ಬರುತ್ತೆ ಅಂತ ಹೇಳಿದ್ರೆ
ಅವರು ಕ್ರಿಪ್ಟೋ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಬೋದು. ಶಾರ್ಟ್ ಟರ್ಮು ಮತ್ತು ಹೈ ರಿಸ್ಕ್ ಟ್ರೇಡರ್ಸು. ನನಗೆ ಫಂಡಮೆಂಟಲ್ಸ್ ಓದಕ್ಕೆ ಬರುತ್ತೆ, ಕಂಪನಿ ಅನಾಲಿಸಿಸ್ ಮಾಡೋಕ್ಕೆ ಬರುತ್ತೆ, ಅದ್ರ ಜೊತೆಗೆ ಟೆಕ್ನಿಕಲ್ ಬರುತ್ತೆ, ಆ ಥರದವರು ಅಂದರೆ ನನಗೆ ಸ್ಟಡಿ ಗ್ರೋತ್ ಬೇಕು ಅಂತ ಹೇಳೋರು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಬೋದು. ಅಂದರೆ ಸ್ಟಾಕ್ ಮಾರ್ಕೆಟ್ ಯೂಸ್ ಮಾಡಿಕೊಂಡು ವೆಲ್ತ್ನ ಕ್ರಿಯೇಟ್ ಮಾಡ್ತೀನಿ, ಕ್ರಿಪ್ಟೋ ಮಾರ್ಕೆಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಸಣ್ಣ ಪುಟ್ಟ ಪ್ರಾಫಿಟ್ಸ್ನ ಅಕ್ಯುಮುಲೇಟ್ ಮಾಡ್ತಾ ಬರ್ತೀನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಓನರ್ಶಿಪ್ಪು. ಕ್ರಿಪ್ಟೋ ಮಾರ್ಕೆಟಲ್ಲಿ ಏನಾಗತ್ತಪ್ಪ ಅಂದರೆ, ನಾವು ಯಾರೋ ಒಬ್ಬರ ಹತ್ರ ಕ್ರಿಪ್ಟೋ ಕರೆನ್ಸಿ ತೊಗೋತಾ ಇದ್ದೀವಿ ಅಂದರೆ ನಮಗೆ ಡಿಜಿಟಲ್ ಟೋಕನ್ಸ್ ಅಂತ ಕೊಡ್ತಾರೆ. ಡಿಜಿಟಲ್ ಟೋಕನ್ಸ್ ಅಂತ ಕೊಡ್ತಾರೆ. ಆ ಟೋಕನ್ ಎಲ್ಲಿ ಇರುತ್ತೆ, ಆ ಪಾಸ್ವರ್ಡ್ ನಾವೇನಾದ್ರು ಮರ್ತೋಗ್ಬಿಟ್ರೆ ಅದನ್ನು ರಿಟ್ರೀವ್ ಮಾಡೋಕ್ಕಾಗಲ್ಲ. ಈ ಥರದ್ದು ಕೂಡ ಸುಮಾರು ಕತೆಗಳು ನಾವು ಕೇಳಿದ್ದೀವಿ. ಟೋಕನ್ಸ್ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ, ಬಟ್ ಯಾವುದೇ ಕಾರಣಕ್ಕೂ ಪಾಸ್ವರ್ಡ್ ಕೊಡೋ ಹಾಗಿಲ್ಲ, ಪ್ಲಸ್ ಮರೆಯೋ ಹಾಗಿಲ್ಲ. ಅದಿತ್ತ ನಿಜವಾಗ್ಲೂ ಕರೆನ್ಸಿ ಪೊಟೆನ್ಷಿಯಲ್ ಬುಲ್ಲಿಶ್ ಆಯಿತು, ಮಾರ್ಕೆಟ್ ನಾವು ಅಂದ್ಕೊಂಡಂಗೆ ಎದ್ದೋ ಮೇಲೆ ಹೋಯಿತು ಅಂದಾಗ ರಿಟರ್ನ್ಸ್ ಈಸ್ ಅನ್ಇಮ್ಯಾಜಿನಬಲ್. ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ನಿಜವಾಗ್ಲೂ ಕಂಪನಿಯ ಒಂದು ಪಾಲನ್ನು ತೊಗೊಂಡಂಗೆ. ಶೇರ್ ಅಂದರೆ ಏನಪ್ಪ ಅಂದರೆ ಪಾಲು, ಶೇರ್ ಹೋಲ್ಡರ್ ಅಂದರೆ ಪಾಲುದಾರ ಅಂತ ಹೇಳ್ತೀವಿ. ಸೊ ಒಂದು ಕಂಪನಿ ಒಂದು ಪಾಲನ್ನು ತೊಗೊಂಡಂಗೆ, ಇಲ್ಲಿ ನಾವು ಡಿಜಿಟಲ್ ಟೋಕನ್ಸ್ ತೊಗೊಂಡಂಗೆ. ನೆಕ್ಸ್ಟು ನಾವು ವಾಲಟಾಲಿಟಿ ಬಗ್ಗೆ ಮಾತಾಡಬೇಕಾದ್ರೆ ನಾನು ಹೇಳಿದ್ನಲ್ಲ, ಎಷ್ಟೊತ್ತು ಬೇಕಾದ್ರೆ ನೀವು ಟ್ರೇಡ್ ಮಾಡಿರಿ, ಯಾವ ಟೈಮಲ್ಲಿ ಬೇಕಾದ್ರೆ ಟ್ರೇಡ್ ಮಾಡಿರಿ, ಮಂಡೇ ಟು ಸಂಡೇ ನೀವು ಟ್ರೇಡ್ ಮಾಡಿರಿ, ನಿಮಗೆ ಮಿನಿಮಮ್ 10 to 30% ನೀವು ಸ್ವಿಂಗನ್ನು ಕಾಣಬಹುದು. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಕೆಲವೊಂದು ಸಿನಾರಿಯೋ ಟೈಮ್ನಲ್ಲಿ, ಕೆಲವೊಂದು ಈವೆಂಟ್ಸ್ ಟೈಮಲ್ಲಿ ಮಾತ್ರ ನೀವು ಹೆವಿ ವಾಲಟಾಲಿಟೀಸ್ ನೋಡ್ಬೋದು. ಬಟ್ ಅಂಡರ್ ನಾರ್ಮಲ್ ಸರ್ಕಮ್ಸ್ಟೆನ್ಸಸ್ಸು ಮಾರ್ಕೆಟಲ್ಲಿ ಅಷ್ಟೊಂದು ಮೊಮೆಂಟಮ್ ಕಾಣಿಸೋದಿಲ್ಲ. ಆ್ಯಂಡ್ ಎಲ್ಲ ಸ್ಟಾಕ್ಸಲ್ಲೂ ಹೆವಿ ಲಿಕ್ವಿಡಿಟಿ ಇದೆ ಅಂತ ಕೂಡ ನಾವು ಹೇಳಲಿಕ್ಕೆ ಬರೋದಿಲ್ಲ. ನೆಕ್ಸ್ಟು ಆಕ್ಸೆಸಬಿಲಿಟಿ ಅಂದರೆ ನೀವು ಎಲ್ಲಿಂದ ಬೇಕಾದ್ರೆ ಶುರು ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ಆ್ಯಸ್ ಲೋ ಆ್ಯಸ್ 100 rupees, 100 ರೂಪಾಯಿಂದ ಕೂಡ ನೀವು ಕ್ರಿಪ್ಟೋ ಮಾರ್ಕೆಟ್ನ ಮಾಡ್ಬೋದು. ಯಾಕಂದರೆ ಇಲ್ಲಿ ಲೆವರೇಜ್ ಅಂತ ಕೊಡ್ತಾರೆ 1:1000. ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಲೆವರೇಜ್ ಅಂತ ತೊಗೊಂಡ್ರೆ 1:5 ಅಥವಾ 1:10 ಶುರು ಆಗುತ್ತೆ. ಆದರೆ ಕ್ರಿಪ್ಟೋ ಮಾರ್ಕೆಟಲ್ಲಿ 1:1000. ಹಾಗಾಗಿ ನಾವು 100 ರೂಪೀಸಿಂದ ಕೂಡ ನಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟಲ್ಲಾದರೆ ನಮಗೆ ಬ್ರೋಕರ್ ಕಡೆಯಿಂದ ಆಕ್ಸೆಸ್ ಸಿಗತ್ತೆ, ಆದರೆ ಲೆವರೇಜ್ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿನೇ, 1:5 ಅಥವಾ ಮ್ಯಾಕ್ಸಿಮಮ್ 1:10 ತನಕ ಹೋಗುತ್ತೆ. ಸೊ ಇದು ಸ್ಟಾಕ್ ಮಾರ್ಕೆಟು ಮತ್ತು ಕ್ರಿಪ್ಟೋ ಮಾರ್ಕೆಟಿನ ಮೇಜರ್ ಡಿಫ್ರೆನ್ಸಸ್. ಹಾಗಿದ್ರೆ ನಾವು ಕ್ರಿಪ್ಟೋ ಮಾರ್ಕೆಟು ಸ್ಟಾರ್ಟ್ ಮಾಡ್ಬೋದಾ ಅಂದರೆ, ಎಲ್ಲರೂ ಹೇಳೋ ಹಾಗೆ ಕ್ರಿಪ್ಟೋ ಮಾರ್ಕೆಟ್ ಇಸ್ ದ ಫ್ಯೂಚರ್. ನೆಕ್ಸ್ಟು ಕ್ರಿಪ್ಟೋ ಮಾರ್ಕೆಟಲ್ಲೇ ತುಂಬ ಜನ ಬರೋ ಥರ ಇದ್ದಾರೆ. ಹಾಗಾಗಿ ನೀವು ಈಗಲಿಂದನೇ ಅದ್ರ ಬಗ್ಗೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ರಿ. ಇನ್ವೆಸ್ಟ್ ಮಾಡ್ಬೋದಾ ಸರ್ 100% ಲೀಗಲ್ ಅಂದರೆ ಕಂಪ್ಲೀಟ್ಲಿ ಲೀಗಲ್ ಆಗಿಲ್ಲ. ಬಟ್ ನೀವು ಕ್ರಿಪ್ಟೋಲ್ಲಿ ಪ್ರಾಫಿಟ್ಸ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಡೈರೆಕ್ಟಾಗಿ ಫ್ಲ್ಯಾಟ್ 30% ಟ್ಯಾಕ್ಸ್ನ ಕಟ್ಬಿಟ್ಟು ಯು ಕ್ಯಾನ್ ಮೇಕ್ ಇಟ್ ಆಸ್ ವೈಟ್ ಅಂತ ಒಂದು ರೂಲ್ಸ್ ಅಂತೂ ಬಂದಿದೆ. ಜೆನ್ಯೂನ್ ಬ್ರೋಕರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಬ್ರೋಕರ್ಗಳು ಪೇ ಆ್ಯಂಡ್ ಪೇಔಟ್ಸು ಕರೆಕ್ಟಾಗಿ ಕೊಡ್ತಾ ಇದ್ದಾನೆ, ಅವನ ಹಿಸ್ಟ್ರಿ ಏನು, ಅವ್ನ ಬ್ರೋಕರೇಜ್ ಚಾರ್ಜಸ್, ಎಸ್ಪೆಷಲಿ ಬ್ರೋಕರೇಜ್ ಚಾರ್ಜಸ್ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ. ಬ್ರೋಕರೇಜ್ ಚಾರ್ಜಸ್ ಬಗ್ಗೆನೂ ಕರೆಕ್ಟಾಗಿ ಗಮನ ಕೊಟ್ಕೊಂಡ್ಬಿಟ್ಟು, ಯಾಕೆಂದರೆ ನಾವು ಮಾಡಿರೋ ಸಂಪಾದನೆ ಎಲ್ಲ ಅರ್ಧಕ್ಕರ್ಧ ಬ್ರೋಕರೇಜೆಲ್ಲ ಹೊಟ್ಟೋಯ್ತು ಅಂದರೆ ನಾವು ಮಾಡಿರೋ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ. ಅದ್ರ ಬಗ್ಗೆ ತಿಳ್ಕೊಂಬಿಟ್ಟು ನೀವು ಕ್ರಿಪ್ಟೋ ಮಾರ್ಕೆಟಲ್ಲಿ ಕೈ ಹಾಕ್ರಿ ಅಂತ ನಾನು ಹೇಳ್ಬೋದು. ಇನ್ನೂ ಡೀಟೇಲ್ ಆಗಿ ಕ್ರಿಪ್ಟೋ ಮಾರ್ಕೆಟಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ಬೋದು, ಯಾವ ಬ್ರೋಕರಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಲೆವೆಲ್ಸ್ಗಳು ಹೇಗೆ ಕಂಡುಹಿಡಿಯೋದು, ಆಪ್ಷನ್ ಸೆಲ್ಲಿಂಗಿಗೆ ಯಾವ ಥರ ಮಾಡ್ಬೋದು, ಪ್ರತಿಯೊಂದನ್ನು 1 by 1 ಫಾಲೋಡ್ ಬೈ ನಾವು ವೀಡಿಯೋಸ್ ಮಾಡ್ತಾ ಹೋಗ್ತೀವಿ. ಇನ್ನು ಏನಾದ್ರು ನಿಮಗೆ ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು ಅಂತಿತ್ತು ಅಂದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕ್ವಶನ್ಸ್ಗಳನ್ನ ಹಾಕಿ, ವಿ ವಿಲ್ ಬಿ ಏಬಲ್ ಟು ಆನ್ಸರ್ ದಟ್. ಆ್ಯಂಡ್ ಅದನ್ನೇ ಒಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡೋಣಂತೆ. ಇದಾಯಿತು ಕ್ರಿಪ್ಟೋ ಮಾರ್ಕೆಟ್ ವರ್ಸಸ್ ಸ್ಟಾಕ್ ಮಾರ್ಕೆಟ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ಟ್ರೇಡಿಂಗ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.